ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಈ ಜಗತ್ತೇ ನಿಂತಿರೋದು ರೈತರ ಮೇಲೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಹಾಯ್, ಹಲೋ, ನಮಸ್ಕಾರ. ನಮ್ಮೂರು ನಮ್ಮವರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಿಂಗ್ಟ್ರಾಯನಕೆರೆ ಗ್ರಾಮಕ್ಕೆ ಹೊರಟಿದ್ದೀನಿ ಪ್ರಗತಿಪರ ರೈತರ ಪರಿಚಯನ ಮಾಡಿಕೊಡ್ಲಿಕ್ಕೆ. ಮುಂಡ್ರಿಗಿ ತಾಲೂಕು ಸಿಂಗ್ಟ್ರಾಯನಕೆರೆಗೆ ಬಂದಿದ್ದೀವಿ. ಒಬ್ಬರು ಪ್ರಗತಿಪರ ರೈತರು ನಮ್ಮ ಜೊತೆ ಅದಾರ. ಸೊ ಅವ್ರ ಬಗ್ಗೆ ಒಂದು ಸ್ವಲ್ಪ ಕಿರು ಚಿತ್ರಣವನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಯೂಟ್ಯೂಬ್ ಒಳಗಡೆ ಏನು ಎಲ್ಲರೂ ಸಬ್ಸ್ಕ್ರೈಬರ್ ಇದ್ರಿ, ಎಲ್ಲರೂ ನೋಡ್ರಿ. ನಿಮ್ಗೆ ಸಂಬಂಧಪಟ್ಟಂಥ ರೈತರಿಗೆ ಎಲ್ಲರಿಗೂ ಮಾಹಿತಿ ಕೊಟ್ಟು ಅವ್ರಿಗೂ ಕೂಡ ಏನು ಸಮಗ್ರ ಕೃಷಿಯನ್ನು ಆಯ್ಕೆ ಮಾಡಿಕೊಂಡು ಸಮಗ್ರ ಕೃಷಿ ಒಳಗಡೆ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ. ನಮ್ಮ ಹೆಸರು ಶಂಕರಗೌಡ ಲಿಂಗಗೌಡ ಪಾಟೀಲ್ ರೀ. ಸಾಕಿ ನಾವು ಸಿಂಗ್ಟ್ರಾಯನಕೆರೆ ಗ್ರಾಮ ಮತ್ತು ಮುಂಡ್ರಿಗಿ ತಾಲೂಕು, ಗದಗ ಜಿಲ್ಲಾ. ನಾವು ಸಾವಯವ ಪದ್ಧತಿಯಲ್ಲಿ ಸಾವಯವ ಇದು ಮಾಡ್ತೀವಿ. ಯಾಕಂತಂದ್ರೆ ಇದು ನಮ್ಗೆ ಸುಮಾರು ಒಂದು 10-12 ವರ್ಷ ಆತ ನಾವು ಮಾಡೋಕ್ಕಿಂತ. ಗೋಮಂತ್ರ, ಆಕಳು ಗೋಮಂತ್ರ, ಅನಂತರ ಸಗಣಿ, ಬೆಲ್ಲ ಇಂಥವೆಲ್ಲ ಇದು ಮಾಡಿ ಸಮಗ್ರ ಕೃಷಿ ಮಾಡ್ತೀವಿ. ರಾಸಾಯನಿಕ ಏನು ಬಳಸೋಲ್ಲ. ಅಂದ್ರೆ ಆದಾಯ ಹೆಚ್ಚಿಗೆ, ಖರ್ಚು ಕಮ್ಮು. ಆನಂತರ ಈಗ ನಾವು ಮಣಿಯಾರ ದುಡಿತೀವಿ, ಕೆಲಸ ನಾವು ಮಣಿಯಾರ ಮಾಡ್ತೀವಿ. ಹೆಚ್ಚಿನ ಎಲ್ಲ ನಾವು ಭಾಳ ಅಂದ್ರೆ ಆಳು ಏನಾರ ಹಂಗೇನಾರ ಎಮರ್ಜೆನ್ಸಿ ಇದ್ದ ಅಷ್ಟು ಆಳು ಹಚ್ತೀವಿ. ಎಲ್ಲ ಮಣಿಯಾರ ಮಾಡ್ತೀವಿ. ಮಣಿಯಾರ ಮಾಡಿದ್ರೆ ಉಳಿತಾಯ ಈ ಕೃಷಿ ಒಳಗೆ. ನಾವು ಆಳು ಹೆಚ್ಚು ಮಾಡೋಕೆ ಹೋದ್ರೆ ಆಳು ಈಗ ಕೂಲಿ 500 ರೂಪಾಯಿ ಪಗಾರ ಆಳಿಂದ. ಈಗ ನಾವು ಮಾಡಿದಷ್ಟು ಅವ್ರು ಏನು ಮಾಡೋಲ್ಲ. ಹಂಗಾಗಿ ಮಣಿಯಾರು ಮಾಡಿದ್ರೆ ಲಾಭದಾಯಕ ಇದೆ. ಮತ್ತು ಆನಂತರ ಇದು ಏನು ರಾಸಾಯನಿಕ ಆಯ್ತು, ಈ ಕೀಟನಾಶಕ ಆಯ್ತು, ಇವೆಲ್ಲ ಮಾರ್ಕೆಟ್ನಾಗಿದ್ದು ತೊಗೊಂಬಂದು ಹೊಡೆದಂದ್ರೆ ನಾವು ಇಲ್ಲೇ ನಾವು 5,000 ರೂಪಾಯಿ ಖರ್ಚು ಮಾಡಿ ನಾವು ಮಾರ್ಕೆಟ್ನಾಗ ತಂದ್ರೆ ನಾವು ಇಲ್ಲಿ ಬರೀ 500-1,000 ರೂಪಾಯಿದಾಗ ನಮ್ದು ಇಲ್ಲೇ ಅದು 5,000 ರೂಪಾಯಿ ಉಳಿಸ್ಬೋದು. ನಾವು 500 ರೂಪಾಯಿಗೆ ನಾವು ಖರ್ಚು ಮಾಡಿದ್ರೆ 5,000 ರೂಪಾಯಿ ಉಳಿಸ್ಬೋದು. ಯಾಕಂತಂದ್ರೆ ನಮ್ಮಲ್ಲೇ ಸಿಗ್ತೈತೆ ರೀ ಎಲ್ಲ ವಸ್ತು. ಎಲ್ಲ ನಮ್ಮ ದನ ಅದು, ಜವಾರಿ ದನ ಮತ್ತು ಗೋಮಂತ್ರ ಮತ್ತು ಸಗಣಿ ಎಲ್ಲ ನಮ್ಮಂತೆಲ್ಲೇ ಸಿಗ್ತಾವೆ. ನಾವು ರೆಡಿ ಮಾಡ್ತೀವಿ. ಈಗ ಕೀಟನಾಶಕ ಈಗ ನಾವು ಹೊಡಿಬೇಕಂದ್ರೆ ಈಗ ನಾವು ಏನು ಮಾಡ್ತೀವಿ ಅಂತಂದ್ರೆ ಇದು ಬೇವಿನ ಸೊಪ್ಪು, ವಂಗೆ ಸೊಪ್ಪು, ಅನಂತರ ಔಡ್ಲ ತಪ್ಪಲ, ಅನಂತರ ಇದು ನಮ್ಮಲ್ಲಿ ಏನು ಬೆಳೆದೈತಿ ಕಾಂಗ್ರೆಸ್ ಕಸ, ಅದನ್ನೆಲ್ಲ ನಾವು ಕುಚ್ತೀವಿ. ಒಂದು 2 ತಾಸು ಅದನ್ನು ಕುಚ್ಚಿ ಎಲ್ಲ ಒಂದು ಗಡಿಗೆ ತೊಗೊಂಡು ಕುಚ್ಚಿ ಅದು 48 ತಾಸು ಅದನ್ನು ಹಂಗೆ ಇಡ್ತೀವಿ ರೀ. ಎಲ್ಲೇ ನೆರಳಿನಾಗ ಇರ್ಬೇಕು. ಆನಂತರ 48 ದಿವಸ ಆಗಿಂದ ಅದ್ರ ಹೊಡ್ಯಕ್ಕೆ ಬರ್ತೈತಿ ರೀ. ಅದು ಮುಂದೆ ಅದನ್ನು ಸಿಂಪರಣೆ ಮಾಡ್ತೀವಿ ನಾವು. ಯಾವುದು ಕೀಟನಾಶಕ ಏನು ಇದು ಮಾಡೋಲ್ಲ. ಯಾಕಂತಂದ್ರೆ ಅದರಲ್ಲಿದ್ದ ನಮ್ಗೆ ಲಾಭದಾಯಕ ಐತಿ. ಹಾಗಾಗಿ ನಾವು ಇದು ಮಾಡ್ತೀವಿ. ಒಟ್ಟಾರೆ ಈಗ ಹೇಳ್ಬೇಕಂತಂದ್ರೆ ಈಗ ಎಲ್ಲ ಹೂವು ಬೆಳೆದಿವಿ, ಅನಂತರ ಕಾಯಿಪಲ್ಲೆ ಬೆಳೆದಿವಿ ರೀ. ಈಗ ನಮ್ಮದು 6.5 ಎಕರೆ ಐತೆ ರೀ. 6.5 ಎಕರೆದಾಗ ಒಂದು 3 ಎಕರೆ ಪಾರ್ಟಿಷನ್ ಮಾಡೀವಿ ರೀ. ಮಾವು ಮಾಡಿರಿ, ಮತ್ತು ಮಾವು ಅದಾವು. ಅನಂತರ ಇವು ನೀರ್ಲ ಅದಾವೆ ರೀ. ನೀರ್ಲದವು ಒಂದು 20-30 ಗಿಡ ನೀರ್ಲದವು. ಒಟ್ಟು 3 ಎಕರೆದಾಗ ಪಾರ್ಟಿಷನ್ ಎಲ್ಲ ಮಾಡಿವಿ. ಯಾಕಂತಂದ್ರೆ ನಾವೆಲ್ಲ ಡ್ರಿಪ್ಪ ಮಾಡೀವಿ ರೀ. ಯಾಕೆ ಡ್ರಿಪ್ ಮಾಡಲಿದ್ದ ನಮ್ಮದು ನೀರು ಉಳಿತಾಯ ಆಗುತ್ತೆ. ನಾವು ನೀರು ಹಾಸ್ತೀವಲ್ಲ, 1 ಎಕರೆಗೆ ನಾವು ನೀರು ಹಾಸ್ತೀವಲ್ಲ, ಡ್ರಿಪ್ ಮಾಡಿದ್ರೆ 5 ಎಕರೆ ಆಯ್ತೈತಿ. ಅಂದ್ರೆ 1.5 ಇಂಚ್ ನೀರಿದ್ರೆ ಒಂದು 5-6 ಎಕರೆ ಹೊಲ ಹಾಸ್ಬೋದು. ಈಗ ನಾವು 1 ಇಂಚ್ ನೀರಿದ್ರೆ ನಾವು ಈಗ ಹೊಲದಾಗ ನಾವು ಹಾಸಕ್ಕಿಂತ ಅದು ಅರ್ಧ ಎಕರೆ ಸತಿ ಆಗಲ್ಲ, ತೊಯ್ಯಾಗಲ್ಲ. ಅಂಥದ್ದು ಡ್ರಿಪ್ ಮಾಡಲಿದ್ದ ನೀರಿಂದು ಉಳಿತಾಯ ಐತ್ರಿ. ನೀರನ್ನು ಉಳಿತಾಯ ಐತಿ, ಶ್ರಮನೂ ಕಮ್ಮಿ ಐತ್ರಿ. ಏನು ಹಸಂಗಿಲ್ಲ, ಏನಿಲ್ಲ, ಬಟನ್ ಒತ್ತದು. ಇಷ್ಟು ತಾಸು 3 ತಾಸು ರೀ. ಒಂದು ಇದಕ್ಕೆ ಬಿಡ್ಬೇಕಾದ್ರೆ 3 ತಾಸು ಬೇಕು ರೀ. 3 ತಾಸಿನಾಗ ಅದೆಲ್ಲ ಕವರ್ ಆಗಿಬಿಡ್ತದೆ. ಹಾಗಾಗಿ ನಾವು ಮತ್ತು ಇದು ಸಮಗ್ರ ಕೃಷಿನ ಇದು ಮಾಡ್ತೀವಿ ರೀ. ನಾವು ಅಂದಾಜು ಒಂದು 10-15 ವರ್ಷ ಆತ್ಬಿಡ್ರಿ ನಾವು ಇದನ್ನ ಮಾಡ್ಕೊಂತ ಬಂದೀವಿ ರೀ. ಈಗ ಮಾವು ಐತ್ರಿ. ಈಗ ಮಾವು ಬಿಟ್ಟೈತಿ. ಈಗೆಲ್ಲ ಸಾವಯವ ಪದ್ಧತಿಯಾಗ ಮಾಡೀವಿ ರೀ. ಅನಂತರ ನಾವು ಮನ್ಯಾಗ ಅಡಿಗೆ ಮಾಡ್ತೀವಿ ರೀ. ಮನ್ಯಾಗ ಎಲ್ಲಿ ನಾವು ಮಾರಕ್ಕೆ ಬೇರೆ ಕಡೆ ಎಲ್ಲಿ ಕೊಡಂಗಿಲ್ಲ. ಆನಂತರ ಮನೆಗೆ ಬಂದಾಗ ಒಯ್ತಾರೆ ರೀ ಅಣ್ಣ. ಎಲ್ಲೇ ಗದಗ ಹಿಂಗೆ ಮುಂಡ್ರಿಗೆ ಇಷ್ಟು ಸುತ್ತಮುತ್ತ ಹಳ್ಳಿಯರು ಬಂದು ಹೋದಾರಿ, ಮನೆಗೆ ಬಂದಾಗ ಒಯ್ತಾರೆ. ಅಂದ್ರೆ ಒಮ್ಮೆ ಅದನ್ನು ಹಣ್ಣು ರುಚಿ ನೋಡಿದಂದ್ರೆ ಒಬ್ಬ ಮನುಷ್ಯ ತಿಂದಂದ್ರೆ 10 ಮಂದಿ ಹೇಳ್ತಾನೆ, ಹಿಂಗ್ರಿ ಗೌಡ್ರು ಹೊಲದಾಗ ಸಾವಯವ ಬೆಳೆದಾರ, ಅವ್ರ ಹಣ್ಣು ಭಾಳ ರುಚಿ ಇದ್ವು, ಅಲ್ಲೇ ಹೋಯ್ತಂಬರ್ರಿ
ಹಂಗಾಗಿ ನಮ್ಗೆ ಪಾಳೆ ಹಚ್ಚಿರ್ತಾರೆ, ನಮ್ಗೆ ಕೊಡಕ್ಕೆ ಸಾಧ್ಯ ಇಲ್ರಿ. ಹೋದ್ ಸಲ ಈ ಸಲ ಅಡಿ ಹಾಕಿವ್ರಿ, ನಾವು ಹರಿ ಹೋದವ್ರಿ ಇನ್ನು ಅಡಿ ಹಾಕಿವಿ. ಈಗ ನಾವು ಹೇಳೋದೇ ಬೇಡ್ರಿ, ತಾವು ಬಂದು ಮನೆಗೆ ಬಂದು ಹೋಯ್ತಾರ ಅವ್ರು. ಏನಾಯ್ತ್ರಿ ಹೂ ಎಷ್ಟು ಎಕರೆ ಐತಿ? ಮಾವು ಎಷ್ಟು ಐತಿ? ಮಾವ್ರಿ 3 ಎಕರೆದಾಗ ಮಾವು 1 ಎಕರೆ ಐತ್ರಿ, ನಿಂಬೆ 1 ಎಕರೆ ಐತಿ. ಅನಂತರ 1 ಎಕರೆದಾಗ ಇದನ್ನ ಮಾಡಿವ್ರಿ, ಏನು ನೀರ್ಲಾ ಮಾಡಿವಿ, ಅನಂತರ ಪ್ಯಾರ್ಲಾ ಮಾಡಿವಿ. 3 ಎಕರೆ ರೀ ಪಾರ್ಟಿಷನ್ ಇರೋದು. 1.5 ಎಕರೆ ಶಾವಂತಿಗೆ ಐತ್ರಿ, 1 ಎಕರೆ ಇದೈತ್ರಿ, ಏನು ಕಾಪೆಲೆ ಐತ್ರಿ. ಇಷ್ಟಂದ್ರು ನಾವು ಇದು ಮಾಡಿವ್ರಿ. ಬಟ್ ಈಗೇನ ಹನಿ ನೀರಾವರಿ ಏನ್ ಮಾಡಿವಲ್ರಿ, ನಾವು ಡ್ರಿಪ್ನ್ಯಾಗ ಕೊಡ್ತೀವ್ರಿ. ಏನು ಜೀವಾಮೃತ ಅಂದ್ರೆ ಪಂಪ್ ಹಾಕಿ ಅದನ್ನ ಸೋಸ್ತೀವ್ರಿ ಪಂಪಿಗೆ. ಸಣ್ಣಗೆ ಸೋಸಿಂದ ಅದ್ರಾಗ ಮೋಟರ್ ಚಾಲು ಮಾಡಿ ಡ್ರಿಪ್ನ್ಯಾಗ ಬಿಡ್ತೀವಿ. ಯಾಕಂತಂದ್ರೆ ಅದು ಹೋಲ್ನ್ಯಾಗ ಕುಂದ್ರಬಾರ್ದು, ಹಂಗಾಗಿ ಅದನ್ನ ಸೋಸಿ ಕರೆಕ್ಟ್ ಇದು ಮಾಡಿ ಒಟ್ಟು ಡ್ರಿಪ್ನ್ಯಾಗ ಬಿಡ್ತೀವಿ. ಒಟ್ಟು ನೀರಿನ ಮುಖಾಂತರ ಬಿಡ್ತೀವಿ. ಈಗ ಹಾಯ ನೀರು ಇದ್ರ ತೊಳಿತೀವಿ, ಒಬ್ರು ಚೆಂಬುಲಿದ್ದ ಹಾಕೋಂತ ಕುಂದಿರ್ತೀವಿ. ಮಡಿ ಕಟ್ಟೋ ಇದ್ರಿ ಚೆಂಬುಲಿದ್ದ ಹಾಕ್ತೀವಿ. ಹಂಗಾಗಿ ಅದು ಒಟ್ಟು 15 ದಿವ್ಸಕ್ಕೊಮ್ಮೆ ಅಥವಾ ತಿಂಗಳಿಗೆ 2 ಸಲ ಒಟ್ಟು ತೊಳಿತೀವಿ. ಒಟ್ಟು ಈ ಎಲ್ಲ ಶಾವಂತಿಗೆ ಏನು ಐತಲ್ರಿ, ಇದೆಲ್ಲ ಸಾವಯವ ಯುದ್ಧ ಮಾಡಿವಿ ನೋಡ್ರಿ. ಒಟ್ಟಾರೆ ಏನು ಇದು ಮಾಡಿಲ್ಲ. ನಿಮ್ಗೆ ಲಾಭ ಏನಾಗತ್ರಿ? ಈಗ ನೋಡ್ರಿ, ಹೋದ ಸಲ 1.5 ಎಕರೆ ಹಚ್ಚಿದ್ವಿ ರೀ ಶಾವಂತಿಗೆ. 1.5 ಎಕರೆ ಹಚ್ಚಿದ್ರ ಅಂದಾಜು ಒಂದು 10 ಲಕ್ಷ ರೂಪಾಯಿ ಆಗೈತ್ರಿ. 10 ಲಕ್ಷ ರೂಪಾಯಿದಾಗ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ. 8 ಲಕ್ಷ ರೂಪಾಯಿ ಲಾಭ ಐತ್ರಿ 1.5 ಎಕರೆದಾಗ. ಈ ಬೇರೆ ಪೀಕ್ ಯಾವ್ದಾರ ಮಾಡಿದ್ರ ಅಷ್ಟು ಯಾವ್ದ್ರಾಗೂ ಬರಾಗಲ್ರಿ. ಯಾಕಂತಂದ್ರೆ ಈ ಹೂವಿನ್ಯಾಗ ಬಂದೈತಿ. ಹೋದ ಸಲ ಚಲೋ ರೇಟ್ ಮಾರ್ಕೆಟ್ ಆಗೈತ್ರಿ. ಹುಬ್ಬಳ್ಳಿ ಮತ್ತು ಬೆಳಗಾವಿ ಅಂತರ ಗದಗ ಹಿಂಗೆ ಮಾರ್ಕೆಟಿಗೆ ಮಾಡ್ತೀರಿ. ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ತೀರಿ. ಒಟ್ಟು ಮಾರ್ಕೆಟಿಗೆ ಹೋದ ಸಲ ಚಲೋ ಐತ್ರಿ, ಚಲೋ ಆಗೈತ್ರಿ. ಒಟ್ಟು ಹೂವಿಂದಷ್ಟ ಆಯ್ತು, ಉಳಿದಿದ್ದು ಈಗ ಇದನ್ನ ಮಾಡೀವ್ರಿ, ಏನು ಈಗ ಕಾಪೆಲೆ ಮಾಡೀವ್ರಿ. ಕಾಪೆಲೆ ಅದು ಏನು ಬಿಡ್ರಿ, ಆಳ್ಗೆ ಇದಕ್ಕೆ ಆಗಿಬಿಡ್ತೈತ್ರಿ. ಅದು ಏನು ಅಷ್ಟೇನು ಲಾಭದಾಯಕ ಅಲ್ಲ. ಲಾಭದಾಯಕ ಅಂತಂದ್ರೆ ಈಗ ಮನೆಯಾರು ಮಾಡಿದ್ರೆ ಮತ್ತೆ ಅದು ಲಾಭನ ಐತ್ರಿ. ಮನೆಯಾರ ಮಾಡ್ತೀರಿ. ಒಟ್ಟು ಮ್ಯಾಂಗೋ ಹೋದ ಸಲ ಒಂದು ಅಂದಾಜು ಒಂದು ಭಾಳ ಗಿಡ ಇಲ್ರಿ, ನಮ್ಗೆ ಅಂದಾಜಂದು ಒಂದು 34,000 ರೂಪಾಯಿ ಆಗ್ಯಾವ್ರಿ. ಯಾಕಂತಂದ್ರೆ ಹೂವು ಸರಿಯಾಗಿ ಬಿಡ್ಲಿಲ್ಲ, ಕೆಲವು ಕಾಯಿ ಬಿಟ್ಟಿದ್ದು ಗಿಡ ಕೆಲವು ಕಾಯಿ ಬಿಟ್ಟಿದ್ದಿಲ್ಲ. ಹಾಗಾಗಿ ಇಳುವರಿ ಕಮ್ಮಿ ಬಂದೈತ್ರಿ ಹೋದ ಸಲ. ಹಾಗಾಗಿ ಅಷ್ಟ ಒಂದು 40 ಅಷ್ಟ ರೀ, 35,000-40,000 ರೂಪಾಯಿ ಆಗೈತ್ರಿ. ಈಗ ನಿಂಬು ಈ ವರ್ಷ ಬಿಟ್ಟವ್ರಿ. ಅನಂತರ ಪ್ಯಾರ್ಲೂ ಬಿಟ್ಟವ್ರಿ. ನಾವು ಮನೆಗೆ ಯೂಸ್ ಮಾಡೀವ್ರಿ, ಮಾರಿಲ್ಲ, ಬೇರೆ ಕಡೆ ಇದು ಮಾಡಿಲ್ಲ. ನೀರ್ಲ ಭಾಳ ಅಂದ್ರೆ ಈಗ ಚಲೋ ಆಗ್ಯಾರ. 1-2-3 ಗಿಡ ಅಷ್ಟ ಬಿಟ್ಟವ್ರಿ ಈ ವರ್ಷ. ಇನ್ನು ಈಗ ಚಲೋ ರೀ, ಮಾವಿಂದ ಅಷ್ಟ ರೀ. ಈಗ ಅದ್ರಾಗ ಕೃಷಿ ಇಲಾಖೆಯಿಂದ ಏನೇನು ಸವಲತ್ತು ಸಿಕ್ಕಿದೆ? ಕೃಷಿ ಇಲಾಖೆದಿಂದ ಈಗ ಇವನ್ನ ಪೈಪ್ ಕೊಟ್ಟಾರಿ, ಸಿಂಗಲ್ ಪೈಪ್ ಕೊಟ್ಟಾರ, ಮತ್ತು ಬ್ಯಾರ್ಲ್ ಕೊಟ್ಟಾರ. ನಮ್ಮ ಜೀವಾಮೃತ ಮಾಡಕ್ಕೆ ನಮ್ಗೆ 7-8 ಬ್ಯಾರ್ಲ್ ಕೊಟ್ಟಾರಿ. ಅನಂತರ ತಾಡ್ಪತ್ರಿ ಕೊಟ್ಟಾರ. ಮತ್ತು ಈಗೆಲ್ಲ ಡ್ರಿಪ್ ಮತ್ತೆಲ್ಲ ಅವ್ರ ಇದು ಮಾಡ್ಯಾರ. ಅವ್ರಲ್ಲಿದ್ದ ಭಾಳ ನಮ್ಗೆ ಅನುಕೂಲ ಆಗೈತಿ. ಡ್ರಿಪ್ ಅವ್ರ ಕೊಟ್ರನ್ರಿ? ಹ್ಞೂ ರೀ, ಡ್ರಿಪ್ಪಿನ ಪೈಪನ್ನ ಅವರ ಕೊಟ್ಟಾರಿ. ಡ್ರಿಪ್ ಪೈಪನ್ನ ಅವರ ಕೊಟ್ಟಾರ. ಚಲೋ ಅನುಕೂಲ ಆಗೈತಿ. ಯಾಕಂತಂದ್ರೆ ನಾವು ಹನಿ ನೀರಾವರಿಲಿದ್ದ ಮಾಡಿದ್ದ ಭಾಳ ಉಳಿತಾಯ ಆಗೈತೆ ರೀ. ಎಲ್ಲಿ ನೀರಿಂದ ಭಾಳ ಉಳಿತಾಯ ಆಗೈತೆ ರೀ. ಸುಮಾರು ಒಂದು 2 ಇಂಚು 3 ಇಂಚು ನೀರು ಇತ್ತಂದ್ರೆ ಸುಮಾರು ಒಂದು 10 ಎಕರೆ ಹೊಲ ನಾವು ನೀರಾವರಿ ಮಾಡ್ಬೋದು. ಹೆಂಗಂದ್ರೆ ಹನಿ ನೀರಾವರಿಲಿದ್ದ. ಈಗ ನಾವು ನೀರು ಹಾಸ್ತೀವಿ ಅಂದ್ರೆ 2 ಎಕರೆ, 2-3 ಎಕರೆ ಅಷ್ಟೇ ರೀ. ಅಷ್ಟು ನೀರಿದ್ರೆ ಅಂದ್ರೆ ಉಳಿತಾಯ, ಒಟ್ಟು ನೀರಿಂದ ಉಳಿತಾಯ ಮಾಡೋದು. ಇದು ಹೊಲಕ್ಕೆ ಸಂಬಂಧಪಟ್ಟಿದ್ದಾತು. ಹೈನುಗಾರಿಕೆದು ಒಂದು ಸ್ವಲ್ಪ ಹೇಳಿ. ಹೈನುಗಾರಿಕೆ ಸರ್, ಜವರಿ ರೀ, ನಮ್ಮ ಆಕಳ ಜವರಿ ಎತ್ತು ಮನೆಗೆ ಉಪಯೋಗ ಮಾಡ್ಕೊಂತೀವಿ, ಮಾರಂಗಿಲ್ಲ ರೀ. ಎಲ್ಲ ಮನೆಗೆ ರೀ, ಮನೆಗೆ ಉಪಯೋಗ ಮಾಡ್ಕೊಂತೀವಿ, ಮಾರಾಗಲ್ಲ. ಯಾಕಂತಂದ್ರೆ ನಮ್ಗೆ ಬೇಕು ರೀ, ಏನು ಉಳ್ಮೆಜ್ಜಿಗೆ ಬೇಕು, ನಮ್ಗೆ ಹಾಲು ಬೇಕು, ಅನಂತರ ಮೊಸರು ಬೇಕು ರೀ, ನಮ್ಮ ಜೀವಾಮೃತ ಮಾಡೋಕೆ. ಅನಂತರ ತುಪ್ಪ ಬೇಕು ರೀ ಅದ್ರದ್ದು. ಹಾಗಾಗಿ ನಾವು ಮನ್ಯಾಗ ಅದನ್ನೆಲ್ಲ ರೆಡಿ ಮಾಡ್ಕೊಂತೀವಿ. ಮನೆಯಿಂದ ಇದು ಮಾಡ್ತೀವಿ ರೀ. ಹೊರಗಿಂದ ಏನು ತರಂಗಿಲ್ಲ ನಾವು, ವಸ್ತುಗಳು ಏನು ಹೊರಗಿನ ತರಲ್ಲ, ಒಟ್ಟು ಮನೆಯಿಂದ ರೀ. ಹಾಗಾಗಿ ಮತ್ತು ಈಗ ಕೃಷಿ ಒಳಗೆ ಮತ್ತು ಈಗೆಲ್ಲ ಹೊರಗಿಂದ ತಂದು ಮಾಡಿದ್ರೆ ಈಗೇನು ಲಾಭ ಇಲ್ಲ ರೀ. ಕೃಷಿ ನಾವು ಸ್ವಂತ ಮಾಡಿದ್ರೆ ಅಷ್ಟೇ ರೀ. ಈಗಿನ ಇದ್ರಾಗ ಕೃಷಿ ಲಾಭದಾಯಕ ಅಂತಂದ್ರೆ ಸ್ವಂತ ದುಡಿಬೇಕ್ರಿ ನಾವು. ಯಾಕಂತಂದ್ರೆ ಎಲ್ಲಾರು ಕಟ್ಟಿ ಕುಂತು ಮಾತು ಹೇಳಿದ್ರೆ ಕೃಷಿ ಅಲ್ರಿ ಅದು. ಎಷ್ಟು ಹೈನ ಎಷ್ಟು ಅದಾವ್ರಿ? ಆಕಳ ಒಂದು 3 ಅದಾವ ರೀ. ಆನಂತರ ಒಂದು ಕರ ಐತಿ, ಒಂದು 3 ಎತ್ತುಗಳದು. ಎಲ್ಲ ಕಮ್ತನ ನಾವು ಮಾಡ್ತೀವಿ ರೀ. ಟ್ಯಾಕ್ಟರ್ ಅದಾವ ರೀ. ಯಾರನ್ನ ಕಮ್ತಕ್ಕೆ ಇವತ್ತಿಗೆ ಯಾರನ್ನ ಆಳಚ್ಚಗಲ್ಲ ನಾವು. ಎಷ್ಟು ಇದ್ರೆ ನಾವೇ ಮಾಡ್ತೀವಿ. ಕಮ್ತದ್ದು ಏನ ಬರಲಿ ಎಲ್ಲ ನಾವೇ ಮಾಡ್ತೀವಿ. 200 ಲೀಟ್ರ್ ನೀರಿನ ಬ್ಯಾಲ್ ರೀ. 200 ಲೀಟ್ರ್ ನೀರಿನ ಬ್ಯಾಲಿಗೆ
10 ಕೆ ಜಿ ಸಗಣಿ ಹಾಕ್ಬೇಕ್ರಿ, 10 ಲೀಟ್ರ್ ಗೋಮಂತ್ರ ಹಾಕ್ಬೇಕ್ರಿ, 2 ಕೆ ಜಿ ಬೆಲ್ಲ, 1 ಕೆ ಜಿ ದವದಾನ್ಯ ಹಿಟ್ಟು ರೀ, ಯಾವ್ದಾರು ಕಡ್ಲಿ ಹಿಟ್ಟು ಅಲ್ಲಿ, ಅಲಸಂದೆ ಅಲ್ಲಿ, ಹೆಸರು, ಬುದಿನಂದು ಒಂದು ಹಿಡಿ ಮಣ್ಣು ಹಾಕ್ಬೇಕ್ರಿ. ಬದಿನಂದು ಯಾಕೆ ಹಾಕ್ಬೇಕಂತಂದ್ರೆ ಅದ್ರ ಜೀವಾಣುಗಳು ಉತ್ಪತ್ತಿ ಆಗೋದು ಆ ಬದುನೇನೆ ಒಂದು ಬಗ್ಸಿ ಏನೇ ಮಣ್ಣು ಹಾಕಿರ್ತೀವಲ್ರಿ, ಅದ್ರಾಗ ಅಷ್ಟು ಏನೋ ಫಲವತ್ತಾದ ಅದು ಮಣ್ಣು ಇರ್ತೈತಿ ಬದಿನಂದು. ಈ ಹೊಲ್ದಂದು ಬರಗಲ್ರಿ, ಅದಕ್ಕೆ ಬದಿನಂದ ಹಾಕ್ಬೇಕ್ರಿ. ಅಂದ್ರೆ ಜೀವಾಣುಗಳು ಕೋಟಿಗಟ್ಲೆ 1000 ಗಟ್ಲೆ ಆಗ್ತಾವ ಹಾಕೋರ್ಲಿದ್ದ. ಅಂದ್ರೆ ಈಗ ಅದನ್ನ ಹಾಕಿ ಆನಂತರ ಅದನ್ನ ಒಂದು ದಿವ್ಸಕ್ಕೆ 3 ಸಲ ತಿರ್ಗಿಸ್ಬೇಕ್ರಿ, ಮುಂಜಾನೆ ಸಂಜೆಲೆ ಮಧ್ಯಾಹ್ನ. ಅಂದ್ರೆ ಅದ್ರ 2 ದಿವ್ಸಕ್ಕೆ ರೀ, ಅದು 2 3 ದಿವ್ಸಕ್ಕೆ ಆನಂತರ ಅದು ತೊಳ್ಯಾಕೆ ಬರ್ತೈತೆ ರೀ. ಡ್ರಿಪ್ಪಿನಾಗ ತೊಳಿಬೋದು, ನೀರಾಗರ ತೊಳಿಬೋದು. ಅದನ್ನು 3 ದಿವ್ಸಕ್ಕೆ ಅದು ರೆಡಿ ಆಗತ್ತೆ ರೀ. ಅದು ಈಗೆಲ್ಲ ಅದನ್ನ ಈಗ ಇದನ್ನ ಮಾಡೀವಿ ರೀ ನಾವೆಲ್ಲ. ಈಗ ಕೀಟನಾಶಕ ಹೊಡಿಬೇಕಂತಂದ್ರೆ ಈಗ ನಾವು ಇದು ಯಾವ್ದಾರ ರೋಗ ಬಂತಂದ್ರೆ ಈ ಇದು ಏನು ಮುಟ್ಟಿಗೆ ರೋಗ ಬರಲಿ, ಇದು ಶಿಲೀಂಧ್ರ ಬರಲಿ, ಅನಂತರ ಏನು ಹುಳಿ ಮಜ್ಜಿಗೆ ಏನೈತಲ್ರಿ, ನಮ್ಮ ಜವಾರಿ ಹಾಕಲು ಹುಳಿ ಮಜ್ಜಿಗೆ ಭಾಳ ಅಂದ್ರೆ ಒಂದು 8-10 ದಿವಸ ಅದನ್ನ ಮಾಡಿ ಅದನ್ನ ಇಡ್ತೀವಿ ರೀ. ಅಗದಿ ಹುಳಿ ಆಗ್ಬೇಕ್ರಿ ಅದು. ಅದನ್ನ ಹೆಂಗೆ ಮಾಡ್ತೀರಿ? ಈಗ ಇದನ್ನ ಮೊಸಲಿದ್ದು ಈಗ ಹಾಲು ಹಾಕ್ತೀವಿ ರೀ, ಹಾಲು ಹಾಕ್ತಿ ಮೊಸರು ಮಾಡ್ತೀವಿ, ಮೊಸಲಿದ್ದ ಮಜ್ಜಿಗೆ ಮಾಡ್ತೀವಿ ರೀ, ಮಜ್ಜಿಗೆಲಿದ್ದ ಮಜ್ಜಿಗೆನ ಆಗುತ್ತಾ, ಆನಂತರ ಮಜ್ಜಿಗೆ ಬೆಣ್ಣೆ ಬರ್ತೈತಿ ಜವಾರಿ ಹಾಕೋದು. ಈಗ ಅದೇನು ಮಜ್ಜಿಗೆ ಮಾಡಿರ್ತೀವಲ್ಲ ಅದನ್ನ 8-10 ದಿವಸ ಅದನ್ನ ಇಡ್ಬೇಕ್ರಿ. ಏನಂದ್ರೆ ಅಗದಿ ಹುಳಿ ಆಗ್ಬೇಕು. ಅದು ಎಷ್ಟು ಹುಳಿಯಾಗಿ ಅಷ್ಟು ಇದಾಗತ್ತೆ ರೀ. ಅದನ್ನ ಒಂದು ಕ್ಯಾನ್ 16 ಲೀಟ್ರ್ ಕ್ಯಾನಿಗೆ 1 ಲೀಟ್ರ್ ಹಾಕ್ಬೇಕ್ರಿ. ಅದು ಮಜ್ಜಿಗೆ ಹಾಕಿ ಸ್ಪ್ರೇ ಮಾಡಿಬಿಟ್ರೆ ಯಾವುದು ಮುಟ್ಟಿಗೆ ರೋಗ ಬರೋಗಲ್ಲ, ಯಾವ ಬೂದಿ ರೋಗ ಬರೋಗಲ್ಲ, ಯಾವುದು ಅದು ಚಿಪ್ಸ್ ಅದಾವ್ರಿ, ಅವು ಸಣ್ಣ ಹುಳ, ಔಷಧಿ ಎಲ್ಲ ಹಾಕುವ. ಆನಂತರ ಈಗೇನು ಅದು ಹುಳ ಏನು ತತ್ತಿ ಇಡ್ತೈತಲ್ಲ, ತತ್ತಿ ಇಟ್ಟು ಮರಿ ಮಾಡ್ತೈತಲ್ರಿ, ಅದು ಮರಿ ಅದು ಆಗೊಡಗಲ್ರಿ. ಅದು ಏನು ಹುಳಿ ಮಜ್ಜಿಗೆ ಆ ಮರಿ ತತ್ತಿ ಒಡಿಸಕ್ಕೆ ಕೊಡಗಲ್ಲ. ಅದು ಅಷ್ಟು ಅದು ಕಂಟ್ರೋಲ್ ಮಾಡ್ತೈತಿ. ಮುಂದೆ ಅದನ್ನು ಹಡ್ರಾಕ್ ಬಿಡಾಗಲ್ಲ. ಅದು ಅಷ್ಟು ಅದ್ರ ಪವರ್, ಅಷ್ಟು ಈ ಹುಳಿ ಮಜ್ಜಿಗೆ ಅಷ್ಟು ಪವರ್ ಐತಿ. ಎಲ್ಲ ಇಲ್ಲೇ ತಯಾರು ಮಾಡ್ತೀವಿ, ಎಲ್ಲ ಇಲ್ಲೇ ತಯಾರು ಮಾಡ್ತೀವಿ ನಾವ್ರಿ, ಮನೆ ಅಂದಾರಿ ಎಲ್ಲ. ಈಗೇನಿದು ನಾವು ಏನು ಸಾವಯವದಾಗ ಏನು ಬೆಳೆದಿದ್ದೇನು ಈಗ ಹೂ ಐತಲ್ರಿ, ಈಗ ಇದು ರಾಸಾಯನಿಕ ಹಾಕಿ ಕೀಟನಾಶಕ ಹಾಕಿ ಹೊಡೆದಿದ್ದು ನಾವು ಸಾವಯವ ಬೆಳೆದಿದ್ದು ಮಾಲು ಮಾರ್ಕೆಟ್ಗೆ ಹೋದಂದ್ರೆ ಕ್ವಾಲಿಟಿ ಇರ್ತೈತಿ. ಆನಂತರ ಅವ್ರದ್ದು 2 ದಿನ ತಡಿತೈತಿ ಹೂ, ನಮ್ದು 8 ದಿವಸ ತಡಿತೈತಿ ನಮ್ದು. ಯಾಕಂದ್ರೆ ಅದರಲ್ಲಿ ಅಷ್ಟು ಪವರ್ ಇರ್ತೈತಿ. ಯಾಕೆ ಸಾವಯವ ಬೆಳೆದಿದ್ದು ಎಂದು ಮಾಡಾಗಲ್ಲ ಅದು. ಹಾಗಾಗಿ ಈಗ ಕಸ್ಟಮರ್ ಅವ್ರು ಏನು ತೋರಕ್ ಬಂದವರು ನಾವು ಹೋಗುತ್ತಾನ ನಮ್ಮ ಹೂ ಕಾಯ್ಕೊತಾನೆ, ನಾವು ಹೋಗಿಂದ ಬೇರೆದಾರು ಹೋಗುತ್ತ ಹೋಗ್ತಾರ. ಅಷ್ಟು ಇದಕ್ಕೆ ಇದೈತಿ. ಯಾಕೆ ಅವ್ರು ಕೇಳಿದಂತಂದ್ರೆ ನಿಮ್ಮ ಬೇರೆದಾರ ಹೂ 2 ದಿವಸ ಅಷ್ಟೇ ರೀ, 1 ವಾರ ತರ್ತೈತಿ. ಹಂಗಾಗಿ ಭಾರಿ ಫೀಲ್ಡ್ ಇರ್ತೈತಿ, ಆನಂತರ ಸೈಜ್ ಇರ್ತೈತಿ, ಆನಂತರ ಸೈನಿಂಗ್ ಇರ್ತೈತಿ. ಹಂಗಾಗಿ 50 ರೂಪಾಯಿ 100 ರೂಪಾಯಿ ಈ ಮಾಲಕ್ಕಿಂತ ನಮ್ಮ ಮಾಲ್ ಹೆಚ್ಚಿಗೆ ಮಾಡ್ತೈತಿ. ಡಿಮಾಂಡ್ ಐತಿ ಮಾರ್ಕೆಟ್ನಾಗ. ನಿಲ್ಲಾಗಲ್ರಿ, ಹೋದ್ರೆ ದೌಡ್ ಸೇಲ್ ಆಗ್ಬಿಡ್ತೈತಿ. ಇದು ಸುಗಂಧಿ ರಾಜ ರೀ, ಇದ್ರ ಹೆಸರು. ಅನಂತರ ಇದು ಒಮ್ಮೆ ಹಚ್ಚಿದ್ರೆ ಇದು 3 ವರ್ಷ ತೆಗಿಯಂಗಿಲ್ಲ. ಯಾಕ 3 ವರ್ಷ ಬರ್ತದೆ ಒಂದು ಹಚ್ಚಿದ್ರೆ. ಇದು ಡೈಲಿ 1 ದಿವ್ಸ ಬಿಟ್ಟು 1 ದಿವ್ಸ ಹರಿದ್ರಿ. ಡೈಲಿ ಮಾರ್ಕೆಟ್ ರೀ. ಈಗ 2 ಇದನ್ನು ಮಾಡಿರ್ತೀವಿ, 2 ಸ್ಟೆಪ್ ಮಾಡಿರ್ತೀವಿ. 1 ದಿವ್ಸ ಒಂದು ದಿವ್ಸ ಡೈಲಿ ಮಾರ್ಕೆಟ್. ಡೈಲಿ 100 ರೂಪಾಯಿ 50 ರೂಪಾಯಿ. ಮಾರ್ಕೆಟ್ ಅಮಾಸಿ ಏನಾರು ಇದ್ರೆ 200 ರೂಪಾಯಿ 300 ರೂಪಾಯಿ ತನಕ ಮಾಡ್ತೈತ್ರಿ. ಇದು ದಿವಸ ರೊಕ್ಕ ರೀ. ಇದು ರೈತರಿಗೆ ಇದು ಭಾಳ ದೊಡ್ಡ ಅನುಕೂಲ ರೀ ರೈತರಿಗೆ. ಇದು ಒಟ್ಟಾರೆ ದಿನ ಇದು ಉತ್ಪನ್ನ ಮತ್ತು ದಿನ ಆದಾಯ ಬರ್ತೈತೆ ರೀ. ಇದರಿಂದ ಭಾಳ ಲಾಭ ಐತ್ರಿ. ಯಾಕಂತಂದ್ರೆ ಇದು ಹೆಚ್ಚಿಗೆ ಖರ್ಚಿಲ್ಲ ರೀ. ಇದ್ರ ಎಣ್ಣೆ ಹೊಡೆಯಂಗಿಲ್ಲ ಭಾಳ. ಇದಕ್ಕೇನು ಅಂಥದ್ದು ಏನಿಲ್ಲ. ಇದು ಒಂದು ಗನಿ ಬರ್ತೈತೆ ರೀ ಖಾಲಿಯಾಗಿಂದ. ಆ ಗನಿ ಅಷ್ಟೇ ಕಟಾವು ಮಾಡಿಬಿಡೋದ್ರಿ. ಅದು ಖಾಲಿಯಾಗಿಂದ ಒಂದು ಗನಿ ಬರ್ತೈತಿ. ಇಲ್ಲೇ ಇದನ್ನ ಕಟಾವು ಮಾಡ್ಬೇಕು. ಈ ಗನಿನೇ ಇದು ಕಟಾವು ಮಾಡಿದ್ರೆ ಇದು ಹೋದ್ಮೇಲೆ ಮತ್ತೆ ಇದ್ರಾಗ ಮತ್ತೆ ಪಕ್ಕಲಟ್ಟು ಮತ್ತೆ ಗನಿ ಇರ್ತೈತಿ. ಇದು ಕಂಟಿನ್ಯೂ ಹಂಗೆ ಹೋಗೋದ್ರಿ. ಇಲ್ಲೇ ಐತೆ ನೋಡ್ರಿ, ಇದು ಕಟ್ ಮಾಡ್ಬೇಕ್ರಿ. ಹೊಳ್ಳಿ ಹಿಂಗೆ ಗನಿ ಇರ್ತೈತಿ ರೀ. ಹೊಳ್ಳಿ ಹಿಂಗೆ ಇದೆಲ್ಲ ಹೇಳ್ತೈತಿ. ಇದಾಗ ಹಿಂದೆ ಮುಂದೆ ಬರ್ತೈತಿ. ಒಟ್ಟ ಕಂಟಿನ್ಯೂ 12 ತಿಂಗಳನ್ನ ಇದು ಯಾವತ್ತೂ ಬಂದಾಗಲ್ಲ. ಇದು 12 ತಿಂಗಳನ್ನ ಮಾರ್ಕೆಟಿಂಗ್, 12 ತಿಂಗಳನ್ನ ಇದು ಮಾಲ್ ಬರ್ತೈತಿ. ಇದು ಸೀಸನ್ ಅಂತೂ ಇಲ್ಲ ಇದಕ್ಕೆ. ಒಟ್ಟ ಕಂಟಿನ್ಯೂ ಇರ್ತೈತಿ ರೀ.
ಇದು ದೊಡ್ಡ ರೈತರಿಗೆ ಮಾತ್ರ ಇದು ಭಾಳ ಲಾಭದಾಯಕ. ಇದು ಎಲ್ಲ ಇನ್ನು ಉಳ್ಕೆದ ಖರ್ಚು ಎಲ್ಲ ತೊಗೊಂಡು ಹೋಗುತ್ತೆ ರೀ. ಉಳಿದಿದ್ದು ಎಲ್ಲ ಲಾಭದಾಯಕ. ಮಾವು ಮತ್ತು ನಿಂಬೆ ನೀರ್ಲ ಅದ್ರೊಳಗೆ ರೀ ಮತ್ತು ಇದು ಕಾಯಿಪಲ್ಯ ಬೆಳೆದೀವಿ ರೀ. ಏನು ಅಂತರ್ ಬೇಸಾಯ ಆಗಿ ಕಾಯಿಪಲ್ಯ ಅಂದ್ರೆ ಹನಿ ನೀರಾವರಿದ ಬದ್ನಿ ಮಾಡೀವಿ ರೀ, ಸೌತಿ ಮಾಡೀವಿ ರೀ, ಹೀರೆ ಮಾಡೀವಿ, ಆನಂತರ ಟೊಮಾಟೆ ಮಾಡೀವಿ ರೀ, ಹಾಗಲ ಮಾಡೀವಿ. ಒಟ್ಟು ಅಂತರ್ ಬೇಸಾಯ ಮಾಡೀವಿ ರೀ. ಒಟ್ಟು 6 ಎಕರೆದಾಗ ರೀ ಒಟ್ಟು 3 ಎಕರೆ ಅಂತರ್ ಬೇಸಾಯ ರೀ, 1.5 ಎಕರೆ ಕಾಯಿಪಲ್ಯ, 2 ಎಕರೆ ಹೂವು ಬೆಳೆದೀವಿ ರೀ. ಆನಂತರ ಇವು ಇನ್ನು ಉಳ್ಕ್ಯೋದು ಸೇವಂತಿಗೆ ಐತೆ ರೀ, ಸುಗಂಧಿ ಬೆಳೆದಿರಿ 1 ಎಕರೆ, 16 ಎಕರೆದಾಗ ರೀ. ಇವು ಈ ಜೇನು ಪೆಟ್ಟಿಗೆ ಇದು ಏನು ಮಾಡ್ಬೇಕು ಅನ್ಸಲ್ಲ, ಏನು ಮಾವು ಮತ್ತು ಏನು ಪ್ಯಾರ್ಲಗಿಲ್ಲ ಹೂವಿಂದ ಏನೈತಲ್ರಿ ಎಲ್ಲ ಇದು ಪರಸ್ತ ಒಂದಕ್ಕೊಂದು ಇದಾಗಿ ಹೆಚ್ಚಿಗೆ ಹೂವು ಇದಾಗುತ್ತೆ, ಕಾಯಿ ಹೆಚ್ಚಿಗೆ ಇಡ್ತೈತಿ ಒಂದಕ್ಕೊಂದು ಇದಾಗಿ. ಈಗ ಸಾಕೋದು ಅಂತಂದ್ರೆ ಏನಿಲ್ರಿ, ಏನು ನಾವು ಏನು ಮಾಡಂಗಿಲ್ರಿ, ಇದನ್ನ ರಾತ್ರಿ ತಂದು ಇಡ್ಬೇಕ್ರಿ. ಇದನ್ನ ಹಗಲಿ ಇಡಂಗಿಲ್ರಿ, ರಾತ್ರಿ ತಂದು ಇಟ್ಬೇಕು. ಇಟ್ನಂದ್ರೆ ಮುಗಿತ್ರಿ ಇದು. ಇದಕ್ಕೆ ಫಸ್ಟ್ ಬಂದಾಗ 3 ತಿಂಗಳ ಇದಕ್ಕೆ ಆಹಾರ ಹಾಕ್ಬೇಕ್ರಿ. ಯಾಕಂತಂದ್ರೆ ಇದಕ್ಕೆ ಹೊರಗಿಂದ ಇದು ಗೊತ್ತಿರಂಗಿಲ್ರಿ, ಇನ್ನು ಅಂದ್ರೆ ಹೊಸದು ಇರ್ತೈತಲ್ರಿ, ಹೊರಗಿಂದ ಏನು ದೂರ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿರಂಗಿಲ್ರಿ. ಅದಕ್ಕೆ ಇಲ್ಲಿ ಸಮೀಪಂದು ಆಟ ಮಾಡ್ತೈತ್ರಿ. ಹಂಗಾಗಿ 3 ತಿಂಗಳ ಸಕ್ರೆ ನೀರು ಹಾಕಿರ್ತೀರಿ. ಇದು 3 ತಿಂಗಳು ಆದಮೇಲೆ ತನ್ನಷ್ಟಕ್ಕೆ ತಾನ ಕವರ್ ಮಾಡ್ಕೊಂತ. ಯಾಕಂತಂದ್ರೆ ಎಲ್ಲ ಅಡ್ಡಾಡಿ ಬಂದು ಗುರ್ತ ಮಾಡ್ಕೊಂಬಂದಿರ್ತೈತಿ ರೀ ಜಗನ. ಹಾಗಾಗಿ 3 ತಿಂಗಳ ಮಟ್ಟ ಅದಕ್ಕೆ ಹಾಕ್ಬೇಕ್ರಿ. ಈಗ ಏನಿಲ್ಲ, 3 ತಿಂಗಳು ಹಾಕಿಬಿಟ್ರೆ ಮುಗಿದೈತೆ. 1 ವರ್ಷ 2 ವರ್ಷ ಆತ್ರಿ. ಈಗ ಏನೇ ಎಲ್ಲ ತಾನಾಗಿ ಇದನ್ನು ಏನು ಮಾಡಕ್ಕೆ. ತುಪ್ಪ ಎಷ್ಟು ಬರುತ್ತೆ? ತುಪ್ಪ ನಾವು 2 ಸಲ ಅಷ್ಟೇ ತೆಗ್ದಿವ್ರಿ ಸರ್. 2 ಸಲ ಅಷ್ಟೇ ತೆಗೆದು ತೆಗೆದ್ರೆ 2 kg ಬರ್ತೈತಿ ಒಂದ್ರಾಗ. ಅದು ಏನು ನಾವು ಬಳಕೆ ಮಾಡೀವ್ರಿ, ಮನೆಗೆ ನಾವು ಮಾರಿಲ್ಲ ಏನಿಲ್ಲ. ತುಪ್ಪ ಅದು ರಾತ್ರಿ ಬಿಡಿಸ್ಬೇಕ್ರಿ. ಅದನ್ನ ಹಗಲಿ ಮುಟ್ಟಾಗಿಲ್ರಿ. ಅದನ್ನ ಭಾಳ ಸಿಟ್ಟದವ್ರಿ, ಹುಳ ಕಡ್ದ ಬರ್ತಾವ್ರಿ. ರಾತ್ರಿ ಅಷ್ಟೇ ಅದನ್ನ ಇದು ಮಾಡ್ತೀವಿ ಸರ್. ಆನಂತರ ಸೋಲಾರ್ ಡ್ರಾಪ್ ಅಂದ್ರೆ ಕೀಟ ಈಗೇನು ಕಾಯಿಪಲ್ಯಕ ಮತ್ತು ಹೂವಿಗೆ ಮಾಡ್ತೀವಿ. ಕೀಟ ಏನದವಲ್ಲ ಒಂದೊಂದು ಹುಳ ಇರ್ತೈತಿ ರೀ, ಅದು ರಾತ್ರಿ ಬಂದು ಅದ್ರಾಗ ಬೀಳ್ತೈತಿ. ಅದ್ರಾಗ ನೀರು ಹಾಕಿರ್ತೀವಿ. ನೀರು ಹಾಕಿ ಒಂದು ಡಬರಿ ಅಂತ ನೀರು ಹಾಕಿ ಮ್ಯಾಗ ಇಡ್ತೀವಿ. ಅದ್ರಾಗ ಹುಳ ಬರ್ತಾವ್ರಿ. ಬಂದು ಏನು ಸತ್ತಿ ಇರ್ತಾವಲ್ರಿ, ಆ ಸತ್ತಿ ಇಟ್ಟು ಹುಳನ ಬಂದು ಬೀಳ್ತೈತಿ ರೀ, ಗಂಡು ಹುಳ. ಆ ಗಂಡು ಹುಳ ಬಂದು ಬಿತ್ತಂದ್ರೆ ಅದು ಹೆಣ್ಣು ಹುಳಕ್ಕೆ ಏನು ಮಾಡೋಕ್ಕಾಗಲ್ಲ, ತತ್ತಿ ಇಡೋಕ್ಕಾಗಲ್ಲ. ಅದಕ್ಕೆ ಅದು ಒಂದು ಹುಳ 1,000 ಕೋಟಿಗಟ್ಟಲೆ ಅದು ಇದು ಮಾಡ್ತೈತಿ, ತತ್ತಿ ಹಿಡ್ದೈತಿ. ಅದು ಒಂದು ಹುಳ ಕಳೆದಂದ್ರೆ 1 ಎಕರೆ ಹೊಲ ಕವರ್ ಮಾಡ್ಯಾಗ ಅಷ್ಟು ಪವರ್ಫುಲ್ ಅದ್ರ ಇರ್ತೈತಿ. ಅದು ಏನೈತಿ ರೀ, ರಾತ್ರಿ ಹೊತ್ತು ಬೀಳ್ತೈತಿ ರೀ, ಬಂದು ಬೆಳಕಿಗೆ. ಸೋಲಾರ್ ಬೆಳಕಿಗೆ ಬಂದು ಆ ಪುಟ್ಟ್ಯಾಗ ಬೀಳ್ತೈತಿ. ನೀರು ಹಾಕಿರ್ತೀರಿ, ಆ ಪುಟ್ಟ್ಯಾಗ ಬೀಳ್ತೈತಿ. ನೀರಾಗ ಬಿತ್ತಂದ್ರೆ ಅದು ಮ್ಯಾಕೆ ಹೇಳಕ್ ಬರಲ್ಲ ರೀ, ಅಲ್ಲೇ ಅದು ಇದಾಗುತ್ತೆ. ಇದೆಲ್ಲ ಇಷ್ಟೆಲ್ಲ ಸಮಗ್ರ ಕೃಷಿ ಮಾಡಲಿದ್ದ ಈಗ ಆತ್ಮ ಯೋಜನೆಯಲ್ಲಿದ್ದ ನಮ್ಗೆ ಜಿಲ್ಲಾ ಮಟ್ಟದ ಕೃಷಿಕ ಪ್ರಶಸ್ತಿ ಕೊಟ್ಟಾರ. ಇದು ಮೂಗುಂದ ಕೊಟ್ಟಾರಿ. ನಾವು ಡಂಬಳ ಮತ್ತು ಮುಂಡ್ರಿಗೆ ಕೃಷಿ ಇಲಾಖೆಯಲ್ಲಿದ್ದ ನಮ್ಮ ಪಡ್ಕೊಂಡಿವಿ. ಅವರು ಸಹಾಯಧನ ಇದು ಭಾಳ ಐತಿ, ನಮ್ಗೆ ಅನುಕೂಲ ಮಾಡ್ಯಾರ. ಒಟ್ಟು ನಿಮ್ಗೆ ಕೃಷಿ ಇಲಾಖೆದವ್ರಿಗೆ ನಮಸ್ಕಾರ ರೀ, ಎಲ್ಲ ಧನ್ಯವಾದಗಳು ಅವ್ರಿಗೆ, ನಮಗೆಲ್ಲ ಇಷ್ಟೆಲ್ಲ ಹೆಲ್ಪ್ ಮಾಡಿ. ಸೊ ಇಷ್ಟೊತ್ತು ನಾವೇನು ರೈತರೊಟ್ಟಿಗೆ ಮಾತಾಡಿದ್ವಿ. ಸೊ ಭಾಳ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಿಮಗೆ ಹಂಚ್ಕೊಂಡಿದ್ದಾರೆ ಅಂತ ಕೇಳ್ಕೊಳ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.